ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಹೋಗ್ತಾ ಇರೋದು ಮೂಗನಹುಂಡಿ ಕೆರೆ ಅಥವಾ ಮೂಗಯ್ಯನಹುಂಡಿ ಕೆರೆ ಅಂತ. ಸೊ ಇದಿಲ್ಲೇ ಮೈಸೂರಲ್ಲೇ ಇರೋವಂಥದ್ದು. ಮೈಸೂರಿಂದ ಸುಮಾರು ಒಂದು 15-20 ಕಿಲೋಮೀಟ್ರ್ ಅಷ್ಟು ನೀವು ಸಿಟಿ ಬಸ್ ಸ್ಟ್ಯಾಂಡಿಂದ ತೊಗೊಳ್ಳೋದಾದರೆ. ನೀವು ಇದಕ್ಕೆ ರೀಚ್ ಆಗಬೇಕು ಅಂದರೆ RT ನಗರ್ ಒಳಗಡೆಯಿಂದನೇ ಹೋಗ್ಬೋದು. ಯಾರೋ ಕುವೆಂಪು ನಗರ ತಟ್ಕಳ್ಳಿದ್ರೆ ಆ ಕಡೆಯಿಂದನೂ ಹೋಗ್ಬೋದು. ಅಥವಾ ನೀವು HD ಕೋಟೆ ರೋಡಿಂದ ಹೋಗ್ತೀನಿ ಅಂತಂದರೆ ನೀವು ಆ ರಿಂಗ್ ರೋಡ್ ದಾಟಿ ಅಲ್ಲಿಂದ ಇನ್ನೊಂದು ಸ್ವಲ್ಪ ರೈಟ್ಗೆ ಹೋಗಬೇಕಾಗುತ್ತೆ, ಒಳಗಡೆ ಹೋಗುತ್ತೆ ಅಂದರೆ ನೀವು. ಸೊ ಇದು ತುಂಬಾ ಹತ್ತಿರ ಇರೋವಂಥ ಲೊಕೇಶನ್ನು ಮತ್ತು ಹಾಗೆ ತುಂಬಾ ಚೆನ್ನಾಗಿದೆ. ಅಲ್ಲಿ ನೀರೇ ಇರ್ತಾ ಇರಲಿಲ್ಲ. ಸೊ ಈಗ ಈ ವರ್ಷ ತುಂಬಾ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇರೋದ್ರಿಂದ ಈಗ ಸದ್ಯಕ್ಕೆ ನೀರಿದೆ. ಸೊ ಅದಕ್ಕೆ ನಾನು ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಸೊ ಹಾಗಿದ್ರೆ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ. ಮೂಗಯ್ಯನಹುಂಡಿ ಕೆರೆ ಹೇಗಿದೆ ಅಂತ. ಇದು ಮೈಸೂರಿಂದ ನಾನು ಹೇಳ್ದಂಗೆ ಆವಾಗಲೇ 15 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ತುಂಬಾ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಈಗ ಸದ್ಯಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿದೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಅಷ್ಟೊಂದು ಕ್ರೌಡ್ ಇಲ್ಲ. ಬಟ್ ನೀವು ಇಲ್ಲಿ ಬಂತು ಅಂದರೆ ಈವ್ನಿಂಗ್ ಬಂತು ಅಂದರೆ ಇಲ್ಲ ಸನ್ರೈಸ್ ಟೈಮಲ್ಲಿ ಬಂತು ಅಂದರೆ ನನಗನ್ಸಂಗೆ ಇಲ್ಲಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇರುತ್ತೆ, ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ ವ್ಯೂ ಏನು ನಿಮಗೆ ತೋರಿಸ್ದೆ ಅದು ಇಲ್ಲೇ ಇರೋದು. ಸೊ ಅಲ್ಲಿ ಹೋಯ್ತು ಅಂತಂದರೆ ಅಲ್ಲೊಂಥರ ನಿಮಗೆ ಈ ಚಿಕ್ಲಿಹೊಳೆ ಡ್ಯಾಮಲ್ಲಿ ಹೇಗಿದೆ ಆ ಥರನೇ ಇದು ಕೂಡ ಒಂಥರ ಇದೆ. ಆಮೇಲೆ ಇಲ್ಲಿ ಕೆರೆಯಲ್ಲಿ ಏನಂತಂದರೆ 30-40 ವರ್ಷ ಆಗಿತ್ತು ಇಲ್ಲಿ ಈ ಥರ ನೀರು ಬಂದು. ಅದು ಅಲ್ಲಿವರೆಗೂ ನೀರೇ ಬಂದಿರಲಿಲ್ಲ. ಈ ವರ್ಷವೇ ಅಷ್ಟು ಮಳೆ ಬಂದಿರೋದ್ರಿಂದ ನಿಮಗೆ ಅಷ್ಟೊಂದು ನೀರು ತುಂಬಿಕೊಂಡಿರೋದ್ರಿಂದ ಇಲ್ಲಿ ಇದೆ. ಇಲ್ಲಾಂದರೆ ಯೂಶಲಿ ಇಲ್ಲಿ ಇರೋದೇ ಇಲ್ಲ. ಇಲ್ಲಿ ಲೋಕಲ್ ಏಡ್ಸ್ನ ನಾನು ಕೇಳಿದೆ. ಸೊ ಅವ್ರು ಕೇಳಿದಾಗ ಅವರು ಅದೇ ಅಂದರು 30-40 ವರ್ಷ ಆಗಿತ್ತು ಅಂತ ಇಲ್ಲಿ ನೀರು ನೋಡಿ ಅವರು ಕೂಡ. ಸೊ ಹಾಗಾಗಿ ತುಂಬ ನೀರಿತ್ತು. ನಾನು ಒಳ್ಳೆ ಟೈಮಲ್ಲಿ ಬಂದು ನನಗೂ ವ್ಯೂ ಸಿಕ್ತು, ನಿಮಗೂ ಕೂಡ ತೋರಿಸಿದ್ದೀನಿ. ಸೊ ಇನ್ನೊಂದು ಏನಂದರೆ ಲೊಕೇಶನ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಬಟ್ ಏನಂತಂದರೆ ಒಂದು ರಿಕ್ವೆಸ್ಟು, ಇಲ್ಲಿ ಬಂದು ಲೊಕೇಶನ್ನ ದಯವಿಟ್ಟು ಹಾಳು ಮಾಡಿಬಿಡಿ. ಇಲ್ಲಿ ಬಂದು ಏನೂ ಗಲೀಜೆಲ್ಲ ಬಿಸಾಕ್ಬಿಟ್ಟು ಹೋಗ್ಬಿಡಿ. ಇಲ್ಲಿ ಬನ್ನಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನಾನೀಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡ್, ಮುಂದಿನ ಅಡ್ವೆಂಚರಲ್ಲಿ ನಾನು ಹಾಗಾದ್ರೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.